ಪಾಳ್ಯ ಎದಕ್ಕಂತೀರಿ ನನಗೆ ಗಾಡಿ ಎತ್ತಕ್ಕ ಗಾಡಿನ ಒಂದು ದಿನ ನನ್ನ ಗಾಡಿ ರಜೆ ಮಾಡಿದ್ರೆ ಸಾಕು ನೋಡ್ರಿ. ಏನೋ ಮಾವ ಯಾಕ ಗಾಡಿ ರಜೆ ಮಾಡಿ ಅಲ್ಲ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾರೆ ನೋಡಿ. ಪ್ರೀತಿ ಮೆಣಸಿನೊಳಗೆ ಮೇರೆ ಮಾಡಿ ವಂಶದ ಬೆಳಗ್ಗೆ ನೋಡು ಹೊಸಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡಿ ಎಂತ ಬ್ಯೂಟಿ ತಗೋ ಎಂದ್ರಂಗ ಸುಂದು ಇಲ್ಲಿ ಪೂರ್ತಿ ಜ್ಯೋತಿ. ಇನ್ನು 20 ವರ್ಷ ಆಗಿಲ್ಲ ನಿನಗೆ ಈ ನಮೂನಿ ಸಾಕಾತಂದ್ರೆ ಯಾಕಲೆ ಇನ್ನು ಮುಂದ ಇನ್ನು ಬಾಳಾಗವನು ನೀನು ಮಾಡವ ಅದಲ್ಲಿ ಮದುವೆ ಆಗ್ಬೇಕು 3-4 ಮಕ್ಕಳು ಮಾಡ್ಕೋಬೇಕು ಇನ್ನು ಬಾಳ ಅದವಲೇ. ವರ್ಷಕ್ಕೆ ಎಷ್ಟು ಮಕ್ಕಳು ಬೇಕಂತೆ? ಅದಲ್ಲಿ ಒಂದು 3-4 ಅಂದೆ. ವರ್ಷಕ್ಕೆ ಡಜನ್ ಆಗಂಗಿಲ್ಲೇನು? ಡೌಟ್ ಅಲ್ಲಿ ರತ್ತಿ ಡೌಟು. ಒಂದು ಡಜನ್ ಬೇಕಿತ್ತೆ ಮತ್ತೆ ಇದು ಅದು ಬಹಳ ಚಲೋ ನೋಡಲೇ ರತ್ತಿ ಬಹಳ ಚಲೋ. ಯಾಕಂದ್ರ ವರ್ಷಕ್ಕೆ ಒಂದ್ ದೊಡ್ಡ ಮುಂದಿನ ವರ್ಷಕ್ಕೆ ಮತ್ತೊಂದಿನ ಕಾಯ ಬಂದು ಒಮ್ಮರೆ ಒಂದು ಡಜನ್ ಮಕ್ಕಳು ಮಾಡ್ಕೊಂಡ್ರೆ ಬಹಳ ಪಾಡ ಆಗ್ತದೆ ನೋಡ. ಸಾಕು ಮುಚ್ಚ ಬಾಯ್ ಶಿವನ ಅಲ್ಲ ಒಂದು ವರ್ಷಕ್ಕೆ 4-5 ಬೇಕಂತ ಮಕ್ಕಳು ಅಲ್ಲ ಸರ್ಕಾರದವರೆಲ್ಲ ಹೇಳಕತ್ತಾರ ವರ್ಷಕ್ಕೆ ಒಂದ ಮಕ್ಕಳು ಸಾಕು ಬಂದ್ ಮಾಡ್ಬಿಡ್ರಿ ಆಪರೇಷನ್ ಮಾಡಿಸ್ಬಿಡ್ರಿ ಅನ್ನಕತ್ತಾರ. ಆದ್ರೆ ಎಪ್ಪಗೆ 4-5 ಬೇಕನ್ನಕತ್ತಾರಲ್ಲ ಅದನ್ನ ಗೊತ್ತಿಲ್ಲ ಏನು ಸರ್ಕಾರದವ್ರು ಅಂತ ಹೇಳಿದ್ರು. ಸರ್ಕಾರದವ್ರು ಹೇಳ್ತಾರಂತ ನಾವು ಸಟ್ಲ ಬಿಡಂಗಿಲ್ಲ. ಯಾಕಂದ್ರ ಇವತ್ತಿನ ಕಾಲದಾಗ ಎಂತೆಂತ ಕಾಯಿಲೆ ಬಂದವನು ನಿನಗೆ ಗೊತ್ತೇನ? ಎಂತೆಂತ ಕಾಯಿಲೆ ಬಂದೈತಿ ಹೇಳ್ತಿ ಕೇಳಲಿ ಹೇಳ್ತಿ ಕೇಳು. ಹಂದಿ ಜ್ವರ, ನಾಯಿ ಜ್ವರ, ಗಾಮಿ ಜ್ವರ, ಕೋಳಿ ಜ್ವರ, ಹಕ್ಕಿ ಜ್ವರ, ಇನ್ನು ಹಲವಾರು ಕಾಯಿಲೆ ಬಂದವು. ಅದಕ್ಕ ಉಡ್ಸ್ಬೇಕಾದ್ರ ಒಂದು 4-5 ಜಾಸ್ತಿ ಉಡ್ಸ್ಬಿಟ್ರೆ ಎಳ್ಳೆಲ್ಲ ಉಳಿ ಉಳಿದವ. ಹೌದಾ ಗಣಸೆ? ಈಗಿನ ಕಾಲದಾಗ ನಮ್ಮ ದೇಶದ ಸಂಖ್ಯೆ ಜನರ ಸಂಖ್ಯೆ ಮಾಡೋದ್ರಾಗ ಎತ್ತದ ಕೈ ಮುಂದೆ ಐತಿ ಅಂತೀನಿ. ಅಂತದ್ರಾಗ ಇವ ಬದುಕ ಕೈ ಜೋಡ್ಸಕತ್ತಾನ ಅಂತೀನಿ. ಅಲ್ಲಿ ಹೋಗೋದಯ್ಯ ಹೀಗೆ ನಮ್ಮ ದೇಶದ ಕತೆ ಹ್ಯಾಂಗ ಅಂತೀನಿ. ಡೌಟಲ್ಲಿ ರತ್ನೆ ಡೌಟು. ಯಾಕಂದ್ರ ಇವತ್ತಿನ ಕಾಲದಾಗ ತಂದೆ ತಾಯಿ ಕೂಡಂಗ ಹೆಂಡತಿ ಮಾತು ಕೇಳ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಮಕ್ಕಳು ಜಾಸ್ತಿ ಆಗ್ಬಿಟ್ರ ನಮ್ಮ ದೇಶದಾಗ. ಹೌದು ಬಿಡು ಬರೇ ಅಲ್ಲ ಒಂದು ಮಗು ಇದ್ರೆ ನೋಡಂಗಿಲ್ಲ ನಮ್ಮನ್ನ. ಇಲ್ಲಲೇ ರತ್ನೆ ಇಲ್ಲ ನೋಡಂಗಿಲ್ಲ. ಮುಪ್ಪಿನ ಕಾಲದಾಗ ಒಬ್ರಿದ್ರು ನೋಡಂಗಿಲ್ಲ, ಬಹಳ ಮಂದಿ ಇದ್ರು ನೋಡ್ತಾರ ನಮ್ಮನ್ನ. ಹೌದು ಬಿಡಪ್ಪ. ಆಗಿನ ಕಾಲದಾಗ ತಂದೆ ತಾಯಿ ದೇವ್ರ ಸಮಾನ ಇದ್ರು. ಈಗಿನ ಕಾಲದಾಗ ಭಿಕ್ಷೆ ಬೇಡೋರ್ಗಿಂತ ಕಡೆ ಆಗ್ಬಿಟ್ಟಾರ ತಂದೆ ತಾಯಿ ಅಂತೀನಿ. ಹೋಗ್ಲಿ ಬಿಡ ರತ್ನೆ. ಮತ್ತೊಬ್ರು ವಿಷಯ ನಮಗ್ಯಾಕ ಈಗ ನೀನ್ ಹೋಟೆಲ್ ಏನ್ ಮಾಡಿ ತಿನ್ನಕ ಏನ್ ಮಾಡಿ ಬಾಯಿ ಹತ್ರ ಬಂದ್ರೆ ಹೇಳ್ತೀನಪ್ಪ ನಾನು. ಹೇಳ ಮತ್ತೆ ನೀನು ಮಾಡಿದ ತೂಪಡಿ ಐತಲ್ಲ ಬೇಕಂತ ಒಂದು ಸಾರಿ ಬಹಳ ಆಸೆ ಬಾರಿ ಆಸೆ. ಒಂದ್ಸತಿ ಯಾಕೆ 10 ಸತಿ ಬೇಕಿದ್ರೆ ತಿನ್ನು, ಯಾರು ಬೇಡ ಅಂತೇನೆ. ದೌಡ್ ಕೊಡೋ ನಡೀಲಿ ನೀನು ಹೊಡಿನ ತೂತ್ ಹೊಡಿಯ. ಮತ್ತೆ ಮಂಜು ಮಾಮ ಅದು ಮತ್ತೆ ಕಡ ನನಗೆ ಅಡಿ ಒಳಗೆ ಹತ್ತಿ ಕುತ್ಕೊಂಡು
ಗಾಡಿ ಓಡಿಸ್ತಿ ಏನ್ ಮಾಡ್ತಿಲ್ಲ ನನ್ನ ಜೊತೆ ಕರ್ಕೊಂಡು ನೀನು ನನ್ನ ಗಾಡಿ ಕುಂದಿರ್ತಿ ಅಂದ್ರ ನನಗೆ ಬಹಳ ಉರುಪ್ ಬರ್ತೈತಿ ಒಟ್ಟ ಬಹಳ ಉರುಪ್ ಬರ್ತೈತಿ ನೋಡಪ್ಪ ಗಾಡಿನ ಎಲ್ಲೋ ನಿಲ್ಲಿಸಬಾರ್ದು ಇಳಿಬಾರ್ದು ನಾ ಹೇಳೋ ಗಂಟೆ ಗಾಡಿ ಓಡಿಸ್ತಾನೆ ಇರ್ಬೇಕು ಅಂತೀನಿ ಅದೇ ನೀನು ನಿಲ್ಸು 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 ಅಂದ್ರೆ ನಾನು ಬಿಡಂಗಿಲ್ಲಲೇ 120 ಕಿಲೋಮೀಟರ್ ಸ್ಪೀಡ್ನಾಗ ಗಾಡಿ ಹಂಗಾದ್ರೆ